पूज्याय राघवेन्द्राय सत्यधर्मरताय च। ನಮಸ್ಕಾರ ವೀಕ್ಷಕರೇ, ಗುರುಮಾತಾ ಗುರುವಾಣಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇವತ್ತು ಸೋಮವಾರ. ಶಿವನ ಆರಾಧನೆ ಎಷ್ಟು ಪ್ರಮುಖವೋ ಅದೇ ರೀತಿಯಾಗಿ ರಾಯರ ಆರಾಧನೆಯಿಂದ ಇವತ್ತಿನ ದಿನ ಯಾವೆಲ್ಲ ರೀತಿಯ ಫಲಾನುಫಲ ನಿಮಗೆ ಸಿಗುತ್ತೆ, ಅದೇ ರೀತಿಯಾಗಿ ರಾಯರ ಅನುಗ್ರಹದಿಂದ ನಿಮಗೆ ಏನೆಲ್ಲ ಕೆಲಸ ಕಾರ್ಯಗಳು ಮುಂದಕ್ಕೆ ಸಾಗುತ್ತೆ, ಇವೆಲ್ಲವನ್ನು ಸಹ ತಿಳಿಸ್ಕೊಡೋಕೆ ಇವತ್ತು ನಮ್ಮ ಜೊತೆ ಗುರುಮಾತಾ ಇದ್ದಾರೆ. ಎಂದಿನಂತೆ ದಿನನಿತ್ಯದ ಕಾರ್ಯಕ್ರಮದಲ್ಲಿ ನಿಮಗೆ ರಾಯರ ಬಗ್ಗೆ ತಿಳಿಸ್ಕೊಡೋಕೆ ಗುರುಮಾತಾ ಬರ್ತಾ ಇದ್ರು. ಇವತ್ತು ಸಹ ಗುರುಮಾತಾ ನಮ್ಮ ಕಾರ್ಯಕ್ರಮದಲ್ಲೇ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಮಾತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವೇ ಶರಣು. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಂತ್ರಾಲಯ ಮಹಾನ್ ಗುರು ರಾಘವೇಂದ್ರ ಸ್ವಾಮಿ ಅವತಾರ ಮಹಾಪುರುಷ ರಾಘವೇಂದ್ರ ಸ್ವಾಮಿನ ನಂಬಿಕೆಯಿಂದ ನಂಬಿ ಅದೇ ರೀತಿ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಎಂದ ಕಷ್ಟ ಯಾವ ರೀತಿ ಕಷ್ಟ ಇದ್ರೂ ಸರಿ ಆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಅದೇ ರೀತಿ ಎಂಥ ದೋಷ ಆಗಿರಲಿ, ಪಾಪ ಕರ್ಮ ಆಗಿರಲಿ, ಖಂಡಿತ ರಾಯರಿಂದ ಅನುಗ್ರಹ ಖಂಡಿತ ಆಗುತ್ತೆ, ಅವ್ರ ಸಂಕಲ್ಪ ಆಗುತ್ತೆ. ಆದರೆ ಮಂತ್ರಾಲಯಕ್ಕೆ ಒಂದು ಟೈಮ್ ಆದರೂ ಭೇಟಿ ಆಗಿ, ಯಾಕೆಂದರೆ ಭಗವಂತನ ದರ್ಶನ ಮಾಡೋದು ಅಷ್ಟು ಪುಣ್ಯ ಸಿಗುತ್ತೆ. ಮಾಂಚಲಮ್ನವ್ರನ್ನ ದರ್ಶನ ಮಾಡಿ ಅವರಿಂದ ನಿಮಗೆ ಬೇಕಾಗಿರೋ ಅಂಥದ್ದು ಎಲ್ಲ ಒಳ್ಳೆಯದು ಖಂಡಿತ ಒಳ್ಳೆಯದಾಗಲಿ. ಎಲ್ಲ ಜೀವರಾಶಿಗೂ ಭಗವಂತನ ಆಶೀರ್ವಾದ ಸದಾಕಾಲ ಇರಲಿ ಅಂತ ಆ ಗುರುರಾಯರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಗುರುವೇ ಶರಣು. ಗುರುಮಾತಾ, ಇವತ್ತು ಸೋಮವಾರ. ನಾವು ಎಂದಿನಂತೆ ಸೋಮವಾರ ಅಂದ ತಕ್ಷಣ ಶಿವನ ವಾರ ಅಂತ ಎಲ್ಲರೂ ಸಹ ಅಂದ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಶಿವನ ಆರಾಧನೆ ಸೋಮವಾರ ಅತಿ ಹೆಚ್ಚಾಗಿ ಎಲ್ಲ ಕಡೆನೂ ಮಾಡ್ತಾರೆ. ಶಿವನ ಒಂದಷ್ಟು ಭಕ್ತರೇನಿದ್ದಾರೆ ಪರಮ ಭಕ್ತರ ರೀತಿ ಆರಾಧನೆ ಮಾಡ್ತಾರೆ. ಈ ಆರಾಧನೆಯಿಂದ ಸಿಗುವಂತಹ ಫಲ ಏನು? ಸೋಮವಾರದಲ್ಲಿ ಶಿವನ ಆರಾಧನೆ ಅಥವಾ ಮಂಜುನಾಥ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಏನೆಲ್ಲ ಪ್ರತಿಫಲ ಸಿಗುತ್ತೆ? ಖಂಡಿತ ನೋಡಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಂತಂದರೆ ಒಬ್ಬನೇ ಮಂಜುನಾಥನೊಬ್ಬನೇ. ಎಷ್ಟು ಚೆನ್ನಾಗಿ ಹಾಡೆಲ್ಲ ಬರೆದಿದ್ದಾರೆ. ಆ ಹಾಡಲ್ಲೇ ಎಷ್ಟು ಮಧುರ ಇದೆ. ಅದೇನೇ ಆ ಹಾಡಲ್ಲೇ ಎಷ್ಟು ಬೇಕೋ ಅಷ್ಟು ಶಕ್ತಿನೂ ಸಹ ತುಂಬಿದೆ. ಕಾರಣ ಏನು ಅಂತಂದರೆ ಶ್ರೀ ಮಂಜುನಾಥ ಸ್ವಾಮಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಅಷ್ಟೊಂದು ಪವರ್ ಇದೆ. ಯಾಕೆಂದರೆ ಕೈಲಾಸದಿಂದನೇ ಬಂದು ಅಗ್ನಿನ ಅಲ್ಲಿ ಸ್ಪರ್ಶ ಮಾಡಿ ಅದನ್ನೇ ಅಲ್ಲಿ ಅಡುಗೆ ಮಾಡೋ ಅಂಥದ್ದು, ಅನ್ನದಾನ ಮಾಡೋ ಅಂಥದ್ದು ಸ್ಟಾರ್ಟ್ ಆಗಿದ್ದು. ಇವತ್ತಿನವರೆಗೂ ಹಾವಲೆ ಹಾರಿಲ್ಲ ಅಂತಲೇ ಹೇಳ್ತಾರೆ. ಯಾವಾಗಲೂ ನಮ್ಮ ತಾಯಿ ನನಗೆ ಹೇಳಿರೋ ರೀತಿಲಿ ಧರ್ಮಸ್ಥಳ ಅಂತಂದರೆ ಧರ್ಮ ನೆಲೆಗೊಂಡ ಸ್ಥಾನ ಧರ್ಮಸ್ಥಳ. ಅದಕ್ಕೋಸ್ಕರನೇ ಅಲ್ಲಿ ಯಾರೇ ಎಂಥವರೇ ಹೋಗಲಿ ಜಾತಿ ಮತ ಭೇದನೇ ಇಲ್ಲ. ಅಲ್ಲಿ ಎಂಥವ್ರು ಹೋದ್ರೂ ಒಂದೇ ರೀತಿ ಊಟ, ಒಂದೇ ರೀತಿ ಭಕ್ತಿ ಆಗಲಿ, ಅಲ್ಲಿರೋಂಥ ಭಾವನೆಗಳಾಗಲಿ, ಅಲ್ಲಿರೋಂಥ ದರ್ಶನ ಆಗಲಿ, ಎಲ್ರಿಗೂ ಒಂದೇ ರೀತಿಯೇ. ಅಲ್ಲಿ ಹೋದಂಥವರು ಖಂಡಿತ ನಿಮ್ಗೇನು ಬೇಕೋ ಅದನ್ನು ಹರಿಸ್ಕೊಂಡು ನಿಮ್ಗೆ ಯಾವ ರೀತಿ ಸಂಕಲ್ಪ ಮಾಡ್ಕೊಳಕ್ಕಾಗುತ್ತೆ ಮತ್ತು ಸೇವೆ ಮಾಡೋಕ್ಕಾಗುತ್ತೆ ಆ ಸೇವೆನ ಖಂಡಿತ ಮಾಡಿ. ಆದಿಗುರು ಅವರು ಏನು ಅಂತಂದರೆ ಆದಿಗುರು ಅಲ್ಲಿ ಇರೋಂಥ ಮನಸ್ಸು, ಒಳ್ಳೆಯ ಮನಸ್ಸು ನಮಗೆ ಯಾವಾಗಲೂ ಸರಿ ಒಳ್ಳೇದು ಮಾಡ್ತಾನೇ ಇರ್ತಾರೆ. ಕಾರಣ ಏನು ಅಂತಂದರೆ ಆ ಭಗವಂತನ ಲೀಲೆ ಅದು. ಆದಿಗುರು ಅವ್ರು ಏನು ಕೊಡಬೇಕು ಅಂತ ಅಂದ್ಕೊತಾರೋ ಅಷ್ಟು ಅವ್ರಿಗೆ ನಮ್ಗೆ ಕೊಡ್ತಾನೆ ಇರ್ತಾರೆ. ನನ್ನಲ್ಲೇ ನೋಡಿ, ನನಗೇನೆ ಸಖತ್ತಾಗಿ ಯಾವುದ್ಯಾವ್ದು ವಿಷಯ ಸಕ್ಸಸ್ ಆಗಬೇಕು, ಸಖತ್ ಕಷ್ಟಗಳು ಬರ್ತವೆ, ಆದ್ರೂ ನಾನು ಭಯ ಬೀಳಲ್ಲ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇದ್ದಾರೆ, ರಾಯರಿದ್ದಾರೆ ಅಂತ ಹೋಗ್ತಾ ಇರ್ತೀನಿ ನಾನು. ವರ್ಷಕ್ಕೊಮ್ಮೆ ನಾನು ಸಹ ಸ್ವಾಮಿಗೆ ತುಲಾಭಾರ ಕೊಡ್ತೀನಿ. ಕುಟುಂಬ ಸಮೇತವಾಗಿ ತುಲಾಭಾರ ಕೊಡ್ತೀವಿ. ಆ ತುಲಾಭಾರ ಕೊಡೋದ್ರಿಂದ ಅನ್ನದಾನಕ್ಕೂ ಹೋಗುತ್ತೆ, ನಮಗೂ ಒಳ್ಳೆಯದಾಗುತ್ತೆ. ದಾನ ಧರ್ಮ ಮಾಡೋದ್ರಿಂದ ನಮಗೂ ಒಳ್ಳೆಯದಾಗುತ್ತೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಂತ ತೊಗೊಂಡ್ರೆ ಖಂಡಿತ ಮಹಿಮೆ ತುಂಬ ಇದೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ. ಯಾಕೆ ಅಂತ ಅಂದರೆ ಎಷ್ಟೇ ಅಲ್ಲಿ ನಾವು ಒಂದು ಸತ್ಯ ಧರ್ಮ ಇಲ್ದಿರ ಅಲ್ಲಿ ಹೋದ್ರೂ ಸರಿ ನಮಗೆ ಯಾವ ಸಕ್ಸಸ್ಸು ಆಗೋದಿಲ್ಲ. ನೋಡಿ, ಧರ್ಮಸ್ಥಳಕ್ಕೆ ಹೋಗಬೇಕು ಅಂದರೆ ಧರ್ಮ ನಮ್ಮಲ್ಲಿದ್ದರೆ ಮಾತ್ರನೇ ಆ ಸ್ಥಳನ ನಾವು ಹೋಗಿ ದರ್ಶನ ಮಾಡೋಕ್ಕೆ ಸಾಧ್ಯ. ನಮ್ಮಲ್ಲಿ ಸತ್ಯ ಇಲ್ಲ ಅಂತಂದರೆ, ಧರ್ಮ ಇಲ್ಲ ಅಂತಂದರೆ ಖಂಡಿತ ಧರ್ಮಸ್ಥಳಕ್ಕೆ ಹೋಗೋಕ್ಕಾಗಲ್ಲ. ಶಿವನಿಂದ ನಾವೇನು ಪಡ್ಕೋಬೋದು, ಶಿವನ ಪೂಜೆ ಯಾಕೆ ಮಾಡಬೇಕು ಅಂತ ಅಂದರೆ ಶಿವನಿಲ್ದಿರ ಏನೂ ಇಲ್ಲ. ನೋಡಿ, ಅವರೇ ಸೃಷ್ಟಿ, ಅವರೇ ಲಯ. ಆ ಭಗವಂತನ ಆಶೀರ್ವಾದ ನಮಗಿದ್ರೇ ಖಂಡಿತ ನಾವು ಹೆಜ್ಜೆನ ಮುಂದೆ ಇಡೋಕ್ಕೆ ಸಾಧ್ಯ. ಕಾರಣ ಏನು ಅಂತಂದರೆ ಆ ಭಗವಂತನಲ್ಲಿ ಅಷ್ಟೇ ಪ್ರೀತಿ ಇದೆ, ಅಷ್ಟೇ ನಮಗೆ ಒಂದು ಒಳ್ಳೆ ಮನಸ್ಸಿಂದ ತಗೋಂತ ಕೊಟ್ಬಿಟ್ರು ಅಂದರೆ ಮತ್ತೆ ಹಿಂದಿರುಗಿ ಅದು ತಗೊಳ್ಳಲ್ಲ. ಆ ಥರ ಶಿವನ ಪೂಜೆ ಮಾಡ್ತಾ ಮಾಡ್ತಾ ನಮಗೆ ಭಕ್ತಿ ಆಗೇ ಆಗುತ್ತೆ. ಆ ಭಕ್ತಿಯಿಂದ ಮಾರ್ಗ ನಮ್ಗೆ ಒಳ್ಳೆ ಮಾರ್ಗ, ಮುಕ್ತಿ ಖಂಡಿತ ಸಿಗುತ್ತೆ. ಶಿವನ ಆರಾಧಿಸಿ ಅದೇ ರೀತಿ ನಮ್ಮ ದೋಷ ಎಲ್ಲ ಹೋಗಬೇಕು ಅಂದರೆ ಪ್ರದೋಷ ದಿವಸ ಹೋಗಿ ನಂದಿಗೆ ಪೂಜೆ ಮಾಡಿಸಿ, ನಿಮ್ಮಿಂದ ಆಗಿದ್ದಂಥ ಅಭಿಷೇಕ ಆಗಲಿ, ಅಭಿಷೇಕಕ್ಕೆ ಏನು ಬೇಕಾದರೂ ನೀವು ಕೊಡಿ, ಹಾಲಾಗಲಿ,
ಅಲ್ಲದು ಜೇನುತುಪ್ಪ ಆಗಲಿ ತುಪ್ಪ ಆಗಲಿ ಏನು ಬೇಕಾದರೂ ನೀವು ಕೊಡ್ಬೋದು. ಇದನ್ನು ಕೊಡ್ತಾ ಬರ್ತಾ 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 ಏನಾಗುತ್ತೆ ಅಂತ ಅಂದರೆ ನಮ್ಮ ಪಾಪ ಎಲ್ಲ ತೀರುತ್ತೆ, ನಮ್ಮ ಕರ್ಮ ಎಲ್ಲ ತೀರುತ್ತೆ. ಅದೇ ರೀತಿ ಯಾವ ಕಾರಣಕ್ಕೂ ಸರಿ ಯಾರಿಗೂ ಭಯಪಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸತ್ಯ ಧರ್ಮದಿಂದ ಇರೋರು, ನಿಷ್ಠೆಯಿಂದ ಇರೋರು, ಭಗವಂತನ ಭಕ್ತಿಯಿಂದ ಪೂಜೆ ಮಾಡೋರಿಗೆ ಯಾವಾಗಲೂ ಭಗವಂತ ಹೊಲದೇ ಹೊಲಿತಾನೆ. ನೋಡಿ, ಇನ್ನೊಂದು ಶಿವಾರಾಧನೆ ಅಂತ ಅಂದರೆ ಏನು ಅಂತಂದರೆ, ಶಿವನಿಗೆ ಆರಾಧಿಸ್ತಾ ಅವರು ನಮ್ಮ ಹತ್ರ ಮಗುವಾಗಿ ಬಂದು ಕೂತ್ಕೋತಾರಂತೆ. ಅಷ್ಟು ಅವರು ಪ್ರೀತಿಯಲ್ಲಿ ತುಂಬಿ ತುಳ್ಕಾಡ ಅಂತ ಭಗವಂತ. ನೋಡಿ, ಯಾರು ಏನು ಕೇಳ್ಕೊಳ್ಳಲ್ಲ, ಭಗವಂತನಿಗೆ ನಾವು ಏನು ಕೊಡಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ. ನಮ್ಮ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು, ಶಿವ ಖಂಡಿತ ಹೊಲಿತಾನೆ. ಅದೇ ರೀತಿ ರಾಯರು ನೋಡಿ, ಅವರು ಜಗದ್ಗುರು, ರಾಘವೇಂದ್ರ ಸ್ವಾಮಿ ಜಗದ್ಗುರು, ಮಂಜುನಾಥ ಧರ್ಮಸ್ಥಳ ಸ್ವಾಮಿ ಆದಿಗುರು. ಇವರಿಬ್ಬರ ಅನುಗ್ರಹ ಆಶೀರ್ವಾದ ನಮಗಿದ್ರೇ ಸಾಕು, ಎಲ್ಲನೂ ಗೆಲ್ಬೋದು. ಗುರುವೇ ಶರಣಂ. ಅಮ್ಮ, ನಾನು ಲೈಕ್ ಏನಂತ ಅಂದರೆ ಏನು ಶಿವನಿಗೆ ಯಾವ ಹೂವು ಅಥವಾ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಬಿಲ್ಪತ್ರೆ. ನಾವು ಶಿವರಾತ್ರಿ ಅಂತ ಬಂದ ತಕ್ಷಣ ನಾವು ಮೊದಲಿಗೆ ಶಿವನಿಗೆ ಪ್ರಿಯವಾದಂತಹ ಬಿಲ್ಪತ್ರೆಯನ್ನು ಅರ್ಪಿಸಿ ಆಮೇಲೆ ತದನಂತರ ಎಲ್ಲ ಪೂಜಾ ಕಾರ್ಯಗಳೆಲ್ಲ ಮುಂದುವರಿಸ್ತೀವಿ. ಯಾವ ಕಾರಣಕ್ಕೆ ಶಿವನಿಗೆ ಬಿಲ್ಪತ್ರೆ ಅಂದರೆ ತುಂಬ ಇಷ್ಟ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ ಆಗಿತ್ತು. ನಾನು ಒಂದೆರಡು ಕಡೆ ನೋಡಿದಾಗ ತುಂಬ ಚೆನ್ನಾಗಿ ಕೇಳಿದ್ದಾರೆ, ಬಿಲ್ಪತ್ರೆನೇ ಇಟ್ಟು ಯಾಕೆ ಶಿವನಿಗೆ ಪೂಜೆ ಮಾಡಬೇಕು, ಅಷ್ಟೊಂದು ಪ್ರಿಯವಾದಂತಹ ಹೂವು ಲೈಕ್ ಈ ಥರ ಕೇಳಿದ್ದಾರೆ, ಯಾವ ಕಾರಣಕ್ಕೆ? ನೋಡಿ, ಬಿಲ್ಪತ್ರೆ ಅಂತ ಅಂದರೆ ಏನು ಅಂತಂದರೆ ಅವ್ರ ಕಣ್ಣು 3 ಕಣ್ಣು ಯಾವ ರೀತಿ ಇದೆಯೋ ದಳ ಅದೇ ರೀತಿ ಇದೆ. ಅದಕ್ಕೋಸ್ಕರನೇ ಅವ್ರ ಕಣ್ಣಿಗೋಸ್ಕರನೇ ಆ ಬಿಲ್ಪತ್ರೆ ಪ್ರಪಂಚಕ್ಕೆ ಬಂದಿರೋ ಅಂಥದ್ದು. ಬಿಲ್ಪತ್ರೆ ನೋಡಿದ ತಕ್ಷಣ ಆಹಾ ಶಿವನಿಗೆ ಎಷ್ಟು ಚೆನ್ನಾಗಿದೆ ಅಂತಲೇ ನಾವು ಹೇಳೋದಲ್ವ. ಬಿಲ್ಪತ್ರೆಯಿಂದ ಪೂಜೆ ಮಾಡೋ ಅಂಥ ಟೈಮಲ್ಲಿ ನಮಗೆ ಯಾವುದೇ ಒಂದು ತಡೆಗಳು ಬರಲಿ, ಆ ಬಿಲ್ಪತ್ರೆನ ಹಾಕುವಾಗ ಬಿಲ್ಪತ್ರೆ ಎಷ್ಟು ಈಸಿಯಾಗಿದೆಯೋ, ವೆಯ್ಟ್ ಇಲ್ದಂಗೆ ಎಷ್ಟು ಮಧುರವಾಗಿದೆಯೋ, ಅದೇ ರೀತಿ ಅಲ್ಲಿ ಇಡೋಂಥ ಸಮಯದಲ್ಲೂ ಭಗವಂತನ ಶಿವನ ಮೇಲೆ ಇಡೋಂಥ ಸಮಯದಲ್ಲಿ ನಮ್ಗೆ ಅಷ್ಟೇ ಮೋಕ್ಷ ಸಿಗುತ್ತೆ. ಬಿಲ್ಪತ್ರೆ ಇಲ್ದಲೇ ಶಿವನ ಪೂಜೆ ಯಾವ ಕಾರಣಕ್ಕೂ ಅರ್ಪಿತ ಆಗಲ್ಲ. ಕಾರಣ ಏನು ಅಂತಂದರೆ, ಶಿವನಿಗೆ ಅರ್ಪಿತ ಬಿಲ್ಪತ್ರೆ ಮತ್ತು ತುಂಬೆ ಹೂವಿದೆ ನೋಡಿ. ತುಂಬೆ ಹೂವಲ್ಲೂ ಸಹ ಅವ್ರನ್ನ ಪೂಜಿಸ್ಬೋದು. ಯಾಕೆಂದರೆ ತುಂಬೆ ಹೂವಲ್ಲೂ ಆ ಶಿವಲಿಂಗ ಅದರಲ್ಲಿದೆ. ಕಾರಣ ಏನು ಅಂತಂದರೆ, ಆ ಶಿವಲ್ಲಿ ಯಾವಾಗಲೂ ತುಂಬೆ ಹೂವು ಬಿಡಿಸೋರು ಹೂವನ್ನು ಮಾತ್ರ ಬಿಡಿಸ್ಬಿಡ್ಬಾರ್ದು. ಆ ತುಟಿ ಸಮೇತ ಅದನ್ನು ಬಿಡಿಸಿದ್ರೆ ಮಾತ್ರನೇ ಅದರಲ್ಲಿ ಇರೋಂಥ ಲಿಂಗಾಕಾರ ಶಿವನಿಗೆ ಪೂಜೆಗೆ ಅರ್ಪಿತ. ಕಾರಣ ಏನು ಅಂತಂದರೆ, ಅದರಲ್ಲಿರೋ ಅಂಥದನ್ನು ಬರೀ ಹೂವು ಮಾತ್ರ ನಾವು ತಗೊಂಡು ಹೂವಲ್ಲಿ ಮಾತ್ರ ಪೂಜೆ ಮಾಡಿದ್ರೆ ಅದು ಯಾವ ಕಾರಣಕ್ಕೂ ಸರಿ ನಮಗೆ ಮೋಕ್ಷ ಸಿಗೋದೇ ಇಲ್ಲ. ಆ ಲಿಂಗಾಕಾರದಿಂದನೇ ಹೂ ತಗೋಬೇಕು. ಯಾವಾಗೂ ಅದನ್ನು ಬಿಡಿಸೋಂಥ ಟೈಮಲ್ಲಿ ನೋಡ್ಕೊಂಡು ತಗೋಬೇಕು. ಕಾರಣ ಏನು ಅಂತಂದರೆ, ಅದರಲ್ಲಿರೋ ಅಂಥ ಆ ಶಿವನ ಲಿಂಗ ನಮ್ಮನ್ನು ಆಶೀರ್ವಾದ ಮಾಡೇ ಮಾಡುತ್ತೆ. ಬಿಲ್ಪತ್ರೆ ಅಂತ ಯಾಕೆ ಬಿಲ್ಪತ್ರೆಲೇ ನಾವು ಪೂಜೆ ಮಾಡಬೇಕು ಅಂದರೆ, ಶಿವನಿಗೆ ಪ್ರಿಯವಾಗಿದ್ದು ಪಾರ್ವತಾದೇವಿ ಶಿವನ ಪೂಜಿಸಿದಂಥ ಬಿಲ್ಪತ್ರೆ ಅದು. ಫಸ್ಟು ಪಾರ್ವತಾದೇವಿ ಅದರಿಂದನೇ ಶಿವನ ಹೊಲ್ಕೊಂಡಿದ್ದು ಸಹ. ಅದಕ್ಕೇನೆ ಯಾವಾಗಲೂ ಶಿವನಿಗೆ ಬಿಲ್ಪತ್ರೆ ತುಂಬಾ ಶ್ರೇಷ್ಠ. ಅದರಿಂದ ಪೂಜೆ ಮಾಡಿ ಆ ಶಿವಾಲಯಕ್ಕೆ ಹೋದ್ರೂ ಸಹ ಖಂಡಿತ ಫಸ್ಟು ನಂದಿ ಹತ್ರ ಪ್ರಾರ್ಥನೆ ಮಾಡಿಬಿಟ್ಟು ಶಿವನ ದರ್ಶನ ಮಾಡಿ, ಪಾಪ ಪರಿಹಾರ ಆಗುತ್ತೆ, ನಮ್ಮ ದೋಷನೂ ಪರಿಹಾರ ಆಗುತ್ತೆ, ಕರ್ಮನೂ ತೀರುತ್ತೆ, ಎಲ್ಲನೂ ಅನುಕೂಲ ಆಗಲಿ. ಅಮ್ಮ, ನಾನು ನಿಜ ಅಂದ್ಕೊಂಡಿರಲಿಲ್ಲ ಬಿಲ್ಪತ್ರೆನ ಶಿವನ ಕಣ್ಣಿಗೆ ಹೋಲಿಕೆ ಮಾಡ್ತಾರೆ ಅಂತ. ನೀವು ಹೇಳ್ತಾ ಇದ್ಮೇಲೆ ನನಗೆ ಅರ್ಥ ಆಗಿದ್ದು ಏನು ಅಂತ ಅಂದರೆ, ನಾವು ಪ್ರತಿ ಸರಿ ನಾವು ಬಿಲ್ಪತ್ರೆನ ಇಡಬೇಕಾದ್ರೆ 3 ಎಲೆ ಇಡ್ತೀವಿ. 3 ಎಲೆ ಇರುವಂತಹ ಬಿಲ್ಪತ್ರೆನ ಇಡೋ ಕಾರಣ ಶಿವನಿಗೆ 3 ಕಣ್ಣು ಇರುವಂತಹ ಕಾರಣ ಅಂತ ಇವತ್ತು ನನಗೆ ಒಂದು ಕ್ಲಾರಿಟಿ ಮತ್ತು ಅರ್ಥ ಸಿಕ್ಕಿದ್ದು. ನನಗೆ ಅವ್ರು ಕೇಳಿದ ಪ್ರಶ್ನೆ ನನಗೆ ಉಪಯೋಗ ಆಯಿತು, ನಾನೇನೋ ಒಂದು ತಿಳ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಯಿತು ಅಂತ ಅನ್ನಿಸ್ತು ಅಮ್ಮ. ಇನ್ನು ಶಿವನಿಗೆ ಬಿಲ್ಪತ್ರೆನ ಅರ್ಪಣೆ ಮಾಡಿ ಪೂಜೆ ಮಾಡ್ತೀವಿ, ಅದು ಶಿವನಿಗೆ ಪ್ರಿಯವಾದಂತಹ ಹೂವು ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಗುರುರಾಯರ ವಿಚಾರಕ್ಕೆ ಬಂದರೆ, ಯಾವ ಹೂವು ಅಥವಾ ಯಾವ ಪುಷ್ಪವನ್ನ ಅರ್ಪಣೆ ಮಾಡಿ ಅವ್ರಿಗೆ ಪೂಜೆ ಮಾಡಿದ್ರೆ ಇಷ್ಟ ಆಗುತ್ತೆ? ನೋಡಿ, ರಾಘವೇಂದ್ರ ಸ್ವಾಮಿಗೆ ಯಾವಾಗಲೂ ದಿನನಿತ್ಯ ಏಕಾದಶಿ ಬಿಟ್ಟು ದಿನನಿತ್ಯನೂ ತುಳಸಿಲಿ ಲಕ್ಷಾರ್ಚನೆ ಅಂತ ಮಾಡ್ತಾನೆ ಇರ್ತಾರೆ. ತುಳಸಿ ಅರ್ಚನೆ ಇದ್ದೇ ಇರುತ್ತೆ. ಕಾರಣ ಏನು ಅಂದರೆ, ರಾಘವೇಂದ್ರ ಸ್ವಾಮಿಗೆ ಯಾಕೆ ತುಳಸಿ ಮಾಲೆನೂ ಸರಿ, ಆಮೇಲೆ ತುಳಸಿನೂ ಸರಿ. ಯಾಕೆ ಅಂತ ಅಂದರೆ, ಸ್ವಾಮಿ ವಿಷ್ಣು ಭಗವಂತನ ಪೂಜಿಸೋರು. ಆ ಪೂಜೆ ಮಾಡಿಬಿಟ್ಟು ವೈಕುಂಠದಲ್ಲೇ ವಿಷ್ಣು ಭಗವಂತನ ಪೂಜೆ ಮಾಡಿ ಬಂದಿರೋ ಅಂಥವ್ರು. ಹಾಗಾಗಿ ಅವ್ರಿಗೂ ಶ್ರೇಷ್ಠತೆ ಇದೆ. ಅದರಿಂದ ವಿಷ್ಣುಗೆ ತುಳಸಿಯಿಂದ ಪೂಜೆ ಮಾಡ್ತೀವಿ, ಅದೇ ರೀತಿ ತುಳಸಿ ಮಾಲೆ ಹಾಕ್ತೀವಿ ಅಂದಮೇಲೆ ರಾಯರಿಗೂ ಆ ವಂಶದಿಂದ ಬಂದವ್ರಿಗೆ ಅವ್ರಿಗೂ ಅದೇ ತಾನೇ. ಹಾಗಾಗಿ ರಾಯರಿಗೂ ಸಹ ತುಳಸಿಯಿಂದನೇ ಪೂಜೆ ಮಾಡಬೇಕು, ತುಳಸಿ ಮಾಲೆನೇ ಅವ್ರಿಗೆ ಧರಿಸ್ಬೇಕು. ಹಾಗೆಯೇ ನಮಗೂ ಆ ಎರಡೂ ಮಾಡೋದ್ರಿಂದ ಖಂಡಿತ ನಮಗೂ ಒಳ್ಳೆಯದಾಗುತ್ತೆ, ನಮ್ಮ ಪಾಪನೂ ದೂರ ಆಗುತ್ತೆ. ಗುರುವೇ ಶರಣು.
ವೀಕ್ಷಕರೇ, ಕಷ್ಟಗಳು ಮನುಷ್ಯನ ಜೀವನದಲ್ಲಿ ಎಲ್ಲವೂ ಸಹ ಸಾಮಾನ್ಯ. ಎಕ್ಸಾಂಪಲ್ ಹೇಳಬೇಕು ಅಂದರೆ ಸಾಕಷ್ಟಿವೆ. ಶಿಕ್ಷಣದಾಗಿರ್ಬೋದು, ವಿದ್ಯಾಭ್ಯಾಸದಾಗಿರ್ಬೋದು, ಉದ್ಯೋಗದಾಗಿರ್ಬೋದು, ಮದುವೆ ವಿಳಂಬ ಆಗಿರ್ಬೋದು. ಅದೇ ರೀತಿಯಾಗಿ ಸತಿ ದಂಪತಿಗಳಲ್ಲಿ ಕಲಹ ಉಂಟಾಗ್ತಾ ಇರೋದು, ಮತ್ತು ಈ ನಡುವೆ ಸಿಕ್ಕಾಪಟ್ಟೆ ಡೈವರ್ಸ್ಗಳಾಗಿರ್ಬೋದು, ಇವೆಲ್ಲವೂ ಸಹ ನಾವು ದಿನನಿತ್ಯ ನೋಡ್ತಾನೆ ಇರ್ತೀವಿ. ನಿನ್ನೆ ಕರೆ ಮಾಡಿದಂಥವರು ಸಹ ಮನೆ ಕಟ್ಟಬೇಕು, ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ, ಎಷ್ಟೇ ಪ್ರಯತ್ನ ಮಾಡಿದ್ರೂ ಸಹ ಅದು ಕಾರ್ಯಸಿದ್ಧಿ ಆಗ್ತಾ ಇಲ್ಲ ಅನ್ನುವಂತಹ ಮಾತನ್ನ ಕೇಳಿದ್ರಿ. ಇಂತಹ ಯಾವುದೇ ರೀತಿಯ ಸಮಸ್ಯೆಗಳು ಇದ್ರೂ ಸಹ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 9743554266 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ಗುರುಮಾತಾ ಹತ್ರ ನಿಮ್ಮೆಲ್ಲ ಸಮಸ್ಯೆಗೆ ಪರಿಹಾರ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ವೀಕ್ಷಕರೇ, ನಿನ್ನೆ ನಾನು ಕಾರ್ಯಕ್ರಮವನ್ನು ಮುಗಿಸ್ಬೇಕಾದ್ರೆ ಗುರುಮಾತಾ ಬಗ್ಗೆ ನಿಮಗೆ ಮತ್ತಷ್ಟು ವಿವರವನ್ನು ತಿಳಿಸ್ತೀನಿ ಅಂತ ಹೇಳಿದೆ. ಈಗ ಒಂದು ಕರೆ ಇದೆ, ಅದಾದ ನಂತರ ಗುರುಮಾತಾ ಬಗ್ಗೆ ನಿಮಗೆ ಮತ್ತಷ್ಟು ಮೊಗದಷ್ಟು ವಿಚಾರವನ್ನು ತಿಳಿಸ್ತಾ ಹೋಗ್ತೀನಿ. ಹಲೋ 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 ಕೇಳಿಸ್ತಾ ಇದೆಯಾ? ಹಲೋ 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 ಕೇಳಿಸ್ತಾ ಇದೆಯಾ? ಹಲೋ ಹಲೋ ಕೇಳಿಸ್ತಾ ಇದೆಯಾ? ಹಲೋ ಹಲೋ ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹಲೋ ಹಲೋ, ನೆಟ್ವರ್ಕ್ ಇರೋವಂಥ ಪ್ಲೇಸಿಗೆ ಬರ್ತೀರಾ? ಮೋಸ್ಟ್ಲಿ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ. ಹಲೋ ಹಲೋ ಕೇಳಿಸ್ತಾ ಇದೆಯಾ? ಹಲೋ 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 ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಅಮ್ಮ ಬೆಂಗಳೂರಿಂದ ಕರೆ ಮಾಡ್ತಾ ಇರೋದು. ಓಕೆ, ನಿಮ್ಮ ಹೆಸರು? ಹಲೋ, ನಿಮ್ಮ ಹೆಸರು? ನನ್ನ ಹೆಸರು ವಂದಕ್ಷಿ ಅಂತ ಹೇಳಿ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು. ಇದಾರಾ ಅವರು? ಇಲ್ಲೇ ನಿಮ್ಮ ಪಕ್ಕದಲ್ಲಿ ಇದ್ದಾರಾ? ಇಲ್ಲಿ ಇಲ್ಲ, ಬೇರೆ ಊರಲ್ಲಿ ಇದ್ದಾರೆ. ಓಕೆ, ಅಂದ್ರೆ ಅವ್ರ ಬಗ್ಗೆ ಏನ್ ಪ್ರಶ್ನೆ ಇದೆ? ಯಾವ್ದ್ರ ಬಗ್ಗೆ ಕೇಳಬೇಕಿತ್ತು? ಮದುವೆ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವ್ರು ಹುಟ್ಟಿರೋಂಥ ದಿನಾಂಕ? ಏನ್ ಮೇಡಮ್? ಅವ್ರು ಹುಟ್ಟಿರೋಂಥ ದಿನಾಂಕ ಗೊತ್ತಾ? ಹಲೋ, ಅವ್ರು ಹುಟ್ಟಿರೋಂಥ ದಿನಾಂಕ ಗೊತ್ತಾ? ಹಾ ಗೊತ್ತು ಗೊತ್ತು. ಹೇಳ್ಬೋದಾ? 23ನೇ ತಾರೀಕು. ವರ್ಷ? ಹಲೋ ಹಲೋ ಕೇಳಿಸ್ತಾ ಇದೆಯಾ? ಹಲೋ ಹಾ ಹಲೋ. ಓಕೆ, ನಿಮ್ಮ ಪ್ರಶ್ನೆ ಅವರ ಮದುವೆ ಬಗ್ಗೆ ಅಲ್ವಾ? ನಿಮ್ಮ ಪ್ರಶ್ನೆ ಅವರ ಮದುವೆ ಬಗ್ಗೆ ಅಲ್ವಾ? ಓಕೆ, ಗುರುಮಾತಾ ಇದ್ದಾರೆ, ಮಾತಾಡಿ. ನಮಸ್ಕಾರ ಅಮ್ಮ. ನಮಸ್ತೆ ಮಾತಾಜಿ. ನಮಸ್ಕಾರ ನಮಸ್ಕಾರ, ಹೇಳಿಮ್ಮ. ಮಾತಾಜಿ, ನಾವು ನನ್ನ ತಮ್ಮನ ಬಗ್ಗೆ ಕೇಳಬೇಕಾಗಿತ್ತು, ಮದುವೆ ಬಗ್ಗೆ. ಓಕೆ, ಎಷ್ಟು ವಯಸ್ಸಾಗಿದೆ ಅಮ್ಮ ಈಗ? ಮಾತಾಜಿ, ಎಷ್ಟು ವಯಸ್ಸಾಗಿದೆ, ಏಜಾಗಿದೆ ಅವರಿಗೆ? ಈಗ 38 ವರ್ಷ. 38 ವರ್ಷ ಆಗಿದೆ. ಅವರಿಗೆ ಆಲ್ರೆಡಿ ಮದುವೆ ಏನಾದರೂ ಫಿಕ್ಸ್ ಮಾಡಿದ್ರಾ ಅಮ್ಮ? ಇಲ್ಲ ಇಲ್ಲ, ಮಾತಾಡಿರೋ ಅಂಥದ್ದು, ಮಾತುಕತೆ ಆಗಿದ್ದು ನಿಂತೋಗಿರೋ ಅಂಥದ್ದು ನಡೆದಿದೆ? ಆ ಥರದ್ದೇನು ಆಗಿಲ್ಲ. ಓಕೆ, ಎಲ್ಲಿ ನೋಡಿದ್ರು ಸೆಟ್ ಆಗ್ತಾ ಇಲ್ಲ. ಹಾಂ ಹಾಂ, 2-3 ಕಡೆ ನೀವು ನೋಡಿದ್ದೀರಾ, ಆದ್ರೂ ಸೆಟ್ ಆಗ್ತಾ ಇಲ್ಲ ಅಂತ ನಿಮಗೆ? ಆಗಿಲ್ಲ ಆಗಿಲ್ಲ. ನೋಡಿ ಅಮ್ಮ, ಅವ್ರಿಗೆ ಮದುವೆ ಆಗಬೇಕು ಅಂದರೆ ಖಂಡಿತ ನಾಗ ಪ್ರತಿಷ್ಠೆ ಮಾಡಬೇಕು. ನಾಗ ಪ್ರತಿಷ್ಠೆ ಮಾಡಿದ್ರೆ ಮಾತ್ರನೇ ಅವ್ರಿಗೆ ಮದುವೆ ಆಗೋಕ್ಕೆ ಸಾಧ್ಯ. ನೀವು ಮಂತ್ರಾಲಯದಲ್ಲೂ ಸಹ ಮಾಡ್ಬೋದು, ಇಲ್ಲ ಅಂತ ಅಂದರೆ ಎಲ್ಲಾದರೂ ನಿಮಗೆ ಇಲ್ಲೇ ಬೆಂಗಳೂರಲ್ಲೇ ಇರೋಂಥ ಸ್ಥಳದಲ್ಲೂ ಮಾಡಿಕೊಡ್ತಾರೆ ಅಂತಂದ್ರೂ ಸಹ ಮಾಡ್ಬೋದಮ್ಮ. ಯಾಕೆ ನಾಗ ಪ್ರತಿಷ್ಠೆ ಮಾಡಬೇಕು ಅಂತ ಅಂದರೆ ಅವರಿಗೆ ಸರ್ಪದೋಷ ಇದೆ ಅಮ್ಮ. ಮಾತಾಜಿ, ಹಾಂ, ಎಲ್ಲಿ ಮಾಡಬೇಕು ಮಾತಾಜಿ ಅದನ್ನ? ಮಂತ್ರಾಲಯದಲ್ಲೇ ಮಾಡಿ, ಮಂತ್ರಾಲಯದಲ್ಲೇ ಮಾಡಿ. ಹೌದು, ಸರ್ಪದೋಷ ಇದೆ ಅವ್ರಿಗೆ, ಅಲ್ಲಿ ಹೋಗಿ ಮಾಡಿಸ್ಕೊ ಬನ್ನಿ. ನೀವು ಖಂಡಿತ ಮದುವೆ ಬೇಗ, ಆದಷ್ಟು ಬೇಗ ಮದುವೆ ಆಗುತ್ತಮ್ಮ. ನೀವು ನಮ್ಮ ನಂಬರ್ ತಗೊಳ್ಳಿ, ನನ್ನ ಅಡ್ರೆಸ್ಸಿಗೆ ಬನ್ನಿ. ಅದೇನು ವಿವರವಾಗಿ ಏನು ಹೇಳಬೇಕೋ ನಾನು ಹೇಳ್ಕೊಡ್ತೀನಿ, ಅದನ್ನ ಥರ ನೀವು ಮಾಡಿರಂತೆ. ಖಂಡಿತ ಆಗುತ್ತೆ, ಆದಷ್ಟು ಬೇಗ ಆಗುತ್ತೆ. ಧನ್ಯವಾದ. ನಮಸ್ಕಾರ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ವೀಕ್ಷಕರೇ, ನಾನು ಈಗಾಗಲೇ ಹೇಳಿದೆ, ಗುರುಮಾತಾ ಬಗ್ಗೆ ಸಾಕಷ್ಟು ವಿಚಾರ ಇದೆ. ಅವರು ಯಾವ ರೀತಿ ಆರಾಧನೆಯನ್ನು ಮಾಡ್ತಾರೆ, ಯಾವ ರೀತಿ ಪೂಜಾ ವಿಧಾನಗಳನ್ನು ಅರ್ಪಿಸ್ತಾರೆ, ಇವೆಲ್ಲವನ್ನು ಸಹ ತಿಳಿಸ್ಕೊಡ್ತೀನಿ ಅಂತ ನಿನ್ನೆಯ ಕಾರ್ಯಕ್ರಮದಲ್ಲಿ ಒಂದು ಡಾಕ್ಟರೇಟ್ ಅನ್ನೋ ವಿಚಾರದ ಬಗ್ಗೆ ಮಾತಾಡಿದ್ದೆ. ಅದೇ ರೀತಿಯಾಗಿ ಗುರುಮಾತಾಗೆ ಯಾವ ಕಾರಣಕ್ಕೆ ಡಾಕ್ಟರೇಟ್ ಬಂತು ಅನ್ನುವಂತಹ ವಿಚಾರವನ್ನು ನಾವು ನೋಡೋದಾದರೆ,
ಆಧ್ಯಾತ್ಮಕ ಅಥವಾ ಆರಾಧನೆ ಅನ್ನೋದು ಎಲ್ಲರಿಗೂ ಸಹ ಅಷ್ಟು ಸುಲಭವಾಗಿ ಬರಲ್ಲ. ಅಂತಹ ಆಧ್ಯಾತ್ಮಕತೆಯ ವಿಚಾರದಲ್ಲಿ ಗುರುಮಾತಾ ಅವ್ರಿಗೆ ಡಾಕ್ಟರೇಟ್ ಪದವಿ ಬಂದಿರುವಂಥದ್ದು. ಇನ್ನು ಆ ಪ್ರಶಸ್ತಿ ಎಲ್ಲರಿಗೂ ಸಹ ಅಷ್ಟು ಸುಲಭವಾಗಿ ಲಭಿಸಲ್ಲ. ಅಂತಹ ಡಾಕ್ಟರೇಟ್ ಪ್ರಶಸ್ತಿಯನ್ನು ಅವ್ರು ಪಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನಿಮ್ಮೆಲ್ಲ ಕಷ್ಟಗಳಿಗೆ ಅವರು ಯಾವ ರೀತಿ ಪರಿಹಾರವನ್ನು ಕೊಡ್ತಾರೆ ಅಂತಲೂ ಸಹ ನೀವು ಆಲೋಚನೆ ಮಾಡ್ತಾ ಇರ್ತೀರಾ. ಗುರುರಾಯರ ಮಂತ್ರ ಏನಿದೆ ಅದನ್ನು ನಿಮ್ಮ ಅಂಗೈಯಲ್ಲಿ ಬರೆದು ಆ ಮಂತ್ರವನ್ನು ಜಪಿಸಿ ನಿಮಗೆ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮೆಲ್ಲ ಕಷ್ಟಗಳಿಗೆ ಅವರು ಪರಿಹಾರವನ್ನು ಕೊಡ್ತಾರೆ. ನೀವು ಕರೆ ಮಾಡಿದಾಗ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬರೀ ಮಾತಿನ ಮುಖಾಂತರ ಸಿಕ್ಕಿರ್ಬೋದು, ಆದರೆ ಅವ್ರನ್ನ ನೇರವಾಗಿ ಭೇಟಿ ಮಾಡೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಕ್ಷಣ ಮಾತ್ರದಲ್ಲಿ ಪರಿಹಾರ ಸಿಗುತ್ತೆ ಅಂತಾನೆ ಹೇಳ್ಬೋದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ